ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬಾಹ್ಯಾಕಾಶ ಯಾನವನ್ನ ಇಂಡೋ ಅಮೆರಿಕನ್ ಮಹಿಳೆಯೊಬ್ಬರು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇದೀಗ ನಿವೃತ್ತಿಯಾಗಿದ್ದಾರೆ. ಬಾಹ್ಯಾಕಾಶ ಯಾನ ಯಶಸ್ವಿಯಾಗಿ ನಿರ್ವಹಿಸಿದಂತಹ ಮೊದಲ ಮಹಿಳೆ ಅನ್ನುವಂತಹ ಖ್ಯಾತಿಗೆ ಅವರು ಪಾತ್ರರಾಗಿದ್ದಾರೆ. ಯಾನದ ವೇಳೆ ಹಲವಾರು ಪ್ರಥಮಗಳನ್ನ ಅವರು ದಾಖಲಿಸಿದ್ದಾರೆ. ಹಾಗಾದ್ರೆ ಆ ಮಹಿಳೆ ಯಾರು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಭಾರತೀಯ ಮೂಲದ ಅಮೆರಿಕನ್ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ತಮ್ಮ 3 ದಶಕಗಳ ಸುದೀರ್ಘ ಸೇವೆಯ ಬಳಿಕ ನಾಸಾದಿಂದ ನಿವೃತ್ತರಾಗಿದ್ದಾರೆ. ತಮ್ಮ ಬಾಹ್ಯಾಕಾಶ ವೃತ್ತಿ ಜೀವನದಲ್ಲಿ 3 ಪ್ರಮುಖ ಯಾತ್ರೆಗಳನ್ನ ಪೂರ್ಣಗೊಳಿಸಿದ ಸುನಿತಾ ಹಲವಾರು ದಾಖಲೆಗಳನ್ನ ತಮ್ಮ ಹೆಸರಿನಲ್ಲೇ ನಿರ್ಮಿಸಿ ಮೊದಲಿಗರಾಗಿದ್ದಾರೆ. ಈ ವೇಳೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ 3 ಪ್ರಮುಖ ಬಾಹ್ಯಾಕಾಶ ಕಾರ್ಯಾಚರಣೆಯಲ್ಲಿ ಸುನಿತಾ ಮಹತ್ವದ ಪಾತ್ರವನ್ನ ನಿರ್ವಹಿಸಿ ಯಶಸ್ವಿಯಾಗಿದ್ರು. ಮಾನವ ಬಾಹ್ಯಾಕಾಶ ನಿಲ್ದಾಣದಲ್ಲಿನ ಅವರ ನಾಯಕತ್ವ, ಭೂಮಿಯ ಕೆಳಕಕ್ಷೆಯಲ್ಲಿನ ಪರಿಶೋಧನೆ ಹಾಗೆ ವಾಣಿಜ್ಯ ಬಾಹ್ಯಾಕಾಶ ಕಾರ್ಯಾಚರಣೆಗಳ ಭವಿಷ್ಯವನ್ನ ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದೆ. ಸಾವಿರದ 1998ರಲ್ಲಿ ಅಮೆರಿಕನ್ ಬಾಹ್ಯಾಕಾಶ ಸಂಸ್ಥೆ ನಾಸಾ ಸೇರಿದಂತಹ ಸುನಿತಾ ವಿಲಿಯಮ್ಸ್ 3 ಬಾಹ್ಯಾಕಾಶ ಯಾತ್ರೆಗಾಗಿ 608 ದಿನಗಳನ್ನ ಬಾಹ್ಯಾಕಾಶದಲ್ಲೇ ಕಳೆದಿದ್ದಾರೆ. ಇದು ನಾಸಾ ಗಗನಯಾತ್ರಿಗಳ ಪೈಕಿ 2ನೇ ಅತಿ ಹೆಚ್ಚು ಸಂಚಿತ ಬಾಹ್ಯಾಕಾಶ ಯಾನವಾಗಿದೆ. ಇದೇ ವೇಳೆ ಬೋಯಿಂಗ್ ಸ್ಟಾರ್ಲೈನರ್ ಹಾಗೆ ಸ್ಪೇಸ್ ಎಕ್ಸ್ ಕ್ರೋ 9 ಕಾರ್ಯಾಚರಣೆಗಳ ವೇಳೆ 286 ದಿನಗಳ ಬಾಹ್ಯಾಕಾಶ ಹಾರಾಟ ನಡೆಸಿರುವಂತಹ ಸುನಿತಾ ಸಹಯಾತ್ರಿ ಬುಚ್ ವಿಲ್ಮೋರ್ ಜೊತೆಗೆ ಬಾಹ್ಯಾಕಾಶ ಯಾನ ಪೂರ್ಣಗೊಳಿಸಿದಂತಹ ಅಮೆರಿಕನ್ನರಲ್ಲಿ 6ನೇ ಸ್ಥಾನದಲ್ಲಿದ್ದಾರೆ. ಒಟ್ಟು 9 ಬಾಹ್ಯಾಕಾಶ ನಡಿಗೆಯಲ್ಲಿ 62 ಗಂಟೆ 6 ನಿಮಿಷಗಳನ್ನ ಕಳೆದಂತಹ ಮೊದಲ ಮಹಿಳೆ ಅನ್ನುವಂತಹ ದಾಖಲೆಗೆ ಪಾತ್ರರಾಗಿದ್ದಾರೆ. ಇದು ನಾಸಾದ ಸಾರ್ವಕಾಲಿಕ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನ ಹೊಂದಿದೆ. ಅದಲ್ಲದೆ ಬಾಹ್ಯಾಕಾಶದಲ್ಲೇ ಮ್ಯಾರಥಾನ್ ನಡೆದಂತಹ ವ್ಯಕ್ತಿ ಅನ್ನುವಂತಹ ವಿಶಿಷ್ಟ ಗೌರವಕ್ಕೆ ಸುನಿತಾ ಪಾತ್ರರಾಗಿದ್ದಾರೆ. 2006ರ ಡಿಸೆಂಬರ್ 9ರಂದು ಸುನಿತಾ ವಿಲಿಯಮ್ಸ್ STS 116 ಸಿಬ್ಬಂದಿಯ ಜೊತೆಗೆ ಡಿಸ್ಕವರಿ ಬಾಹ್ಯಾಕಾಶ ನೌಕೆಯಲ್ಲಿ ನಡೆಸಿದಂತಹ ಮೊದಲ ಬಾಹ್ಯಾಕಾಶ ಯಾನವಾಗಿದೆ. 2012ರ ಜುಲೈ 14ರಂದು ಕಜಕಿಸ್ತಾನದ ಬೈಕೊನೂರ್ ಕಾಸ್ಮೋಡ್ರೋಮ್ನಿಂದ ಎಕ್ಸ್ಪೆಡಿಷನ್ 32/33ರ ಸದಸ್ಯರಾಗಿ ನಡೆಸಿದ್ದು 2ನೇ ಬಾಹ್ಯಾಕಾಶ ಯಾನವಾಗಿದೆ. 2024ರ ಜೂನ್ನಲ್ಲಿ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಸ್ಟಾರ್ಲೈನರ್ ಜೊತೆಗೆ ನಡೆಸಿದಂತಹ ಯಾನ 3ನೇ ಹಾಗೆ ಕೊನೆಯ ಯಾನವಾಗಿದೆ. ಅಂತಿಮವಾಗಿ 2025ರ ಮಾರ್ಚ್ನಲ್ಲಿ ಸ್ಪೇಸ್ ಎಕ್ಸ್ನ ಕ್ರೋ 9 ಮಿಷನ್ ಮೂಲಕ ಸುನಿತಾ ಅಂಡ್ ಟೀಮ್ ಭೂಮಿಗೆ ಮರಳಿತು. ತಮ್ಮ ಭಾರತೀಯ ಸಂಪರ್ಕದ ಬಗ್ಗೆ ತಮಗೆ ಸದಾ ಹೆಮ್ಮೆ ಇದೆ. ನಾಸಾ ಮತ್ತದರ ಪಾಲುದಾರ ಸಂಸ್ಥೆಗಳು ಮುಂದಿನ ಹಂತದ ಬಾಹ್ಯಾಕಾಶ ಇತಿಹಾಸವನ್ನ ನಿರ್ಮಾಣದತ್ತ ಸಾಗಿಸ್ತಾ ಇರೋದನ್ನ ನೋಡೋದಕ್ಕೆ ನಾನು ಉತ್ಸುಕಳಾಗಿದ್ದಾನೆ ಅಂತ ಸುನಿತಾ ವಿಲಿಯಮ್ಸ್ ಹೇಳಿದ್ದಾರೆ. ಒಟ್ಟಾರೆ ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ಸಾಧನೆಯ ಬಗ್ಗೆ ಭಾರತೀಯರಿಗೆ ಸದಾ ಹೆಮ್ಮೆ ಇದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.